ಬೆಳಗಾವಿಯ ತರಕಾರಿ ಹೆಚ್ಚು ಕಡಿಮೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವ್ಯವಹಾರ ನಡೀತಾ ಇರುವಂತದ್ದು. ಗೋವಾ, ಮಹಾರಾಷ್ಟ್ರ ಈ ಭಾಗದಲ್ಲಿಲ್ಲ, ಇವನ್ ಮಂಗಳೂರು ಆ ಭಾಗದಲ್ಲಿ. ಇವತ್ತು ಏನಾಗಿದೆ ಅಂತಂದ್ರೆ ಈ ಜೈ ಕಿಸಾನ್ ಮತ್ತು ಖಾಸಗಿ ಮಾರುಕಟ್ಟೆ ಮತ್ತು ಎಪಿಎಂಸಿ ಜಗಳದಲ್ಲಿ ಇದರಲ್ಲಿ ರಾಜಕಾರಣ ಇದೆ ಬಿಡಿ. ನಾನು ಹಿಂದೆ ಹೇಳಿದಾಗೆ ದೊಡ್ಡ ರಾಜಕಾರಣಿಗಳ ಈ ಸಮಸ್ಯೆ ಅಲ್ಲವೇ ಇಲ್ಲ, ರಾಜಕಾರಣಿಗಳು ಇದು ನಿರ್ಮಾಣ ಮಾಡಿದಂತ ಸಮಸ್ಯೆ. ಇದರಿಂದ ರೈತರಿಗೂ ತುಂಬಾ ತೊಂದರೆ ಆಗಿದೆ, ಆ ನಂತರ ಎರಡು ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು. ಇದನ್ನು ನಾವು ಮನಗೊಂಡು ಆ ವ್ಯಾಪಾರಸ್ಥರಾಗ್ಲಿ, ಜೈ ಕಿಸಾನ್ ಮಾರುಕಟ್ಟೆ ವ್ಯಾಪಾರಸ್ಥರಾಗ್ಲಿ ಅಥವಾ ಎಪಿಎಂಸಿ ಇರುವಂತ ಮಾರುಕಟ್ಟೆ ವ್ಯಾಪಾರಸ್ಥರಲ್ಲಿ ಸತ್ಯವನ್ನು ತಿಳಿದು ರೈತರಿಗೆ ನ್ಯಾಯ ಕೊಡುವಂತ ದಿಶೆಯಲ್ಲಿ, ಆಯ್ತಾ, ರೈತರ ಏನು ಬೆಳೆದಂತ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡುವಂತ ಭಾಗವಾಗಿ ಅವ್ರು ಕೆಲಸ ಮಾಡಬೇಕು. ಇವರಲ್ಲಿ ಸೌಹಾರ್ದತೆ ಇರಬೇಕು ಮತ್ತು ಇವರಲ್ಲಿ ಸೌಹಾರ್ದ ಶಾಂತಿಯುತವಾಗಿ ಇವರು ಹೆಚ್ಚು ವ್ಯಾಪಾರವನ್ನು ಮಾಡಿದ್ರೆ ರೈತರಿಗೆ ಒಳ್ಳೆ ಬೆಲೆ ಸಿಗ್ತದೆ ಅನ್ನುವಂತ ಉದ್ದೇಶದಿಂದ ಇವರು ಜಗಳವನ್ನ ಮಿಟಾಯಿಸುವಂತ ಲೆಕ್ಕದಲ್ಲಿ ಒಂದು ರೈತ ಸಂಘದ ವತಿಯಿಂದ ಸಂಧಾನ ಸಭೆಯನ್ನ ನಾವು ಮಾಡಿಸಿದ್ವಿ. ಜೈ ಕಿಸಾನ್ ವ್ಯಾಪಾರಸ್ಥರ ಮನವೊಲಿಸಿ ಏನು ಎಪಿಎಂಸಿ ಪ್ರಾಂಗಣಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ನಾವು ಕರೆದೇವೆ. ಅವ್ರು ಒಪ್ಪಿದ್ದಾರೆ. ಅವ್ರದ್ದು ಮುಖ್ಯ ಮುದ್ದ ಏನು ಅಂತಂದ್ರೆ ಈ ತಕ್ಷಣ ಏನು ಈಗಾಗಲೇ ವೈಮನಸ್ಸು, ದ್ವೇಷ ಉಂಟಾಗಿದೆ. ಅದಕ್ಕಾಗಿ ಅವರು ಒಂದು ವಿನಂತಿ ಏನಂತಂದ್ರೆ ಸಂಡೆ ಮಾರುಕಟ್ಟೆ ಅಂದ್ರೆ ರೈತರ ಸಂಡೆ ಮಾರುಕಟ್ಟೆ, ರೈತರ ಭಾನುವಾರದ ಮಾರುಕಟ್ಟೆಯ ಆ ಪ್ರಾಂಗಣವನ್ನ ಅವರು ಕೇಳಿದ್ರು. ಅದಕ್ಕೆ ನಾವು ಈಗ ಮಾನ್ಯ DC ಅವರ ಆದೇಶ ಮತ್ತು ಮಾನ್ಯ AC ಅವರಿಗೆ ವಿನಂತಿ ಮಾಡ್ಕೊಂಡಿದ್ರೆ ಅವ್ರಿಗೂ ಅನುಕೂಲ ಮಾಡಿಕೊಡಿ, ಅವರು ವ್ಯಾಪಾರ ಮಾಡಲಿ ಮತ್ತು ಇವರು ವ್ಯಾಪಾರ ಮಾಡ್ಲಿ ಅನ್ನುವಂತ ಉದ್ದೇಶದಿಂದ ಅವ್ರನ್ನ ಸೌಹಾರ್ದತೆ ಆಗ್ಲಿ, ರೈತರಿಗೆ ಒಳ್ಳೆ ಬೆಲೆ ಸಿಗಲಿ ಅನ್ನುವಂತ ಉದ್ದೇಶದಿಂದ ಇಬ್ಬರನ್ನ ಜೋಡಿಸಿ ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿ ರೈತ ಸಂಘ ಈ ಏನು ಸೌಹಾರ್ದತೆಯನ್ನ ಮೆರೆಯುವಂತ ಕೆಲಸವನ್ನ ರೈತ ಸಂಘ ಮಾಡ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ತಿಳಿಸ್ಕೊಟ್ಟಿದ್ದೇವೆ. ನೋಡಿ, ಭಾನುವಾರದ ಸಂತೆ ಏನಿದೆ ಎಪಿಎಂಸಿ ಪ್ರಾಂಗಣದಲ್ಲಿ, ಅದನ್ನ ಅಲ್ಲಿ ಒಂದು 4-5 ಅಂಗಡಿಗಳನ್ನ ಹೊರತುಪಡಿಸಿ ಸಂಪೂರ್ಣವಾಗಿ ಜೈ ಕಿಸಾನ್ ವ್ಯಾಪಾರಸ್ಥರಿಗೆ ನೀಡುವಂಥದ್ದು. ಆಮೇಲೆ ಸಿ ಬ್ಲಾಕ್ ನಲ್ಲಿ ಉಳಿದಂತಹ 5 ಅಂಗಡಿಗಳಲ್ಲಿ ಒಂದು ಅಂಗಡಿಯಲ್ಲಿ 4ರಿಂದ 5 ಜನನ ಅಲ್ಲಿ ಇರಿಸುವಂಥದ್ದು ಹೊಂದಾಣಿಕೆಯಿಂದ. ಆಮೇಲೆ ಮತ್ತೆ ಮುಂದೆ ಹೋಗಿ ಎಫ್ ಬ್ಲಾಕ್ ಅಲ್ಲಿ ಒಂದು 5 ಮಳಿಗೆಗಳನ್ನ ಮ್ಯಾಂಡೇಟರಿ ಅಂತ ಅವರು ನೀಡಿರ್ತಾರೆ. ಇದನ್ನೆಲ್ಲ ಜೈ ಕಿಸಾನ್ ವ್ಯಾಪಾರಸ್ಥರು ಇದನ್ನ ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದ ಅಲ್ಲಿ ಇರ್ತಕ್ಕಂಥ ವರ್ತಕರಾಗಿರ್ಬೋದು, ಇವರು ಆಗಿರ್ಬೋದು, ಯಾವುದೇ ತಂಟೆ ತಕರಾರಿಲ್ಲದೆ ಸಹಬಾಳ್ವೆಯಿಂದ ರೈತರ ಹಿತಾಸಕ್ತಿಗಾಗಿ, ರೈತರ ಅಭಿವೃದ್ಧಿಗಾಗಿ, ರೈತರ ಆರ್ಥಿಕತೆಯ ಒಂದು ಅಭಿವೃದ್ಧಿಗಾಗಿ ಇವರು ಒಳ್ಳೆಯ ರೀತಿಯಾಗಿ ಮಾರ್ಕೆಟ್ ಅನ್ನ ನಡೆಸ್ಕೊಂಡು ಹೋಗ್ಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘದ ಮನವಿ. ಸರ್, ಇದು ಸಂಪೂರ್ಣವಾಗಿ ಈ AC ಸಾಹೇಬರ ನಿರ್ದೇಶನದಲ್ಲಿ, DC ಅವರ ಮಾರ್ಗದರ್ಶನದಲ್ಲಿ ನಡೆದಕ್ಕಂತ ಸಭೆ ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇಲ್ಲಿ ಯಾವುದೇ ರೀತಿಯಾದ ತಂಟೆ ತಕರಾರುಗಳು ಯಾವುದೇ ವರ್ತಕರಿಂದ ಇಲ್ಲಿವರೆಗೂ ಬಂದಿಲ್ಲ. ಇದು AC ಅವರ ಮುಖ್ಯನಾಗಿರುವಂತ ಒಂದು ದೊಡ್ಡ ಕೆಲಸ ಆಗಿದೆ. ಇದು ರೈತರ ಹಿತ ಚಿಂತನೆಗೆ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಕೊಳ್ತೀನಿ. ಜಿಲ್ಲಾ ಒಂದು ಆಡಳಿತದ ಸಹಮತಿನೂ ಇದಕ್ಕೆ ಅಂತ. ಹೌದು, ಇದು ಜಿಲ್ಲಾ ಸಹಕಾರಿಯಿಂದ ಸಂಪೂರ್ಣವಾಗಿ ಜಿಲ್ಲಾಡಳಿತ ಸಹಕಾರ ಈ ಮಾರ್ಕೆಟ್ಗಿದೆ ಮತ್ತು ಅವರು ಯಾವುದೇ ವರ್ತಕರಿಗೆ ಯಾವುದೇ ರೀತಿಯಾದ ಮೋಸ ಮಾಡದೆ ಸರ್ವರಿಗೂ ಸಮಭಾವ, ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಮಾರ್ಕೆಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. AC ಅವರು ನಾಳೆವರೆಗೆ ಅವರಿಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ನಾಳೆ ಅವರು 12 ಗಂಟೆ ಒಳಗೆ ಆ ಎಲ್ಲ ಶಾಪ್ ಲಿಸ್ಟ್ ಗಳನ್ನ AC ಅವರಿಗೆ ತಂದು ಕೊಟ್ಟ ತಕ್ಷಣ ಅಲ್ಲಿ ಒಂದು ಆರ್ಡರ್ ಕಾಪಿನ ರಿಲೀಸ್ ಮಾಡ್ತಾರೆ. ಅವರು ಲೀಗಲ್ ಆಗಿ ಜಿಲ್ಲಾಡಳಿತ ನಿರ್ದೇಶನದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ APMC ಪ್ರಾಂಗಣದಲ್ಲಿ ಅವರು ಸುದೀಕ್ಷವಾಗಿ ಆರಾಮಾಗಿ ಅವರು ಮಾರ್ಕೆಟ್. ದಯಮಾಡಿ ವರ್ತಕರಿಗೆ ಏನು ಹೇಳಿದೆ, ನಿಮ್ಮ ಇಬ್ಬರ ಜಗಳದಲ್ಲಿ ಇಲ್ಲಿ ರೈತ ಬಡವ ಆಗಬಾರ್ದು. ಆಮೇಲೆ ಪ್ರತಿಸ್ಪರ್ಧಿ ಇರಲೇಬೇಕು. ಅದನ್ನ ನೀವು ಮನಗೊಂಡು ರೈತರ ಶ್ರೇಯೋಭಿವೃದ್ಧಿಗಾಗಿ ಮಾನ್ಯ AC ಸಾಹೇಬರ ಕಾರ್ಯವನ್ನು ಶ್ಲಾಘಿಸಬೇಕು. APMC ಅವರದನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮನಸಾರಿ ಕೆಲಸ ಮಾಡಿದರೆ ಅವರಿಗೆ ನಾವು ರೈತ ಸಂಘದಿಂದ ತುಂಬಾ ಗೌರವಿಸ್ತೇವೆ, ಅವರನ್ನು ಪ್ರೀತಿಸ್ತೇವೆ. ಆಯ್ತಾ, ರೈತರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದಾದ್ರೆ, ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೇವೆ, ಅವರನ್ನು ನಾವು ತುಂಬಾ ಗೌರವಿಸುವಂತದ್ದು. ಇಲ್ಲಿ ಸೌಹಾರ್ದತೆ ಆಗಬೇಕು. ಯಾಕಂದ್ರೆ ಇದರಲ್ಲಿ ಸೌಹಾರ್ದತೆ ಅಥವಾ ಪ್ರೀತಿ ವಿಶ್ವಾಸದಿಂದ ನೀವು ಹೆಚ್ಚೆಚ್ಚು ವ್ಯಾಪಾರವನ್ನು ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಮತ್ತೊಂದು ನಾವು ವರ್ತಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ, ಸ್ವಾರ್ಥತೆ ಇರಬೇಕು, ಆದ್ರೆ ದುಸ್ವಾರ್ಥತೆ ಇರಬಾರ್ದು. ರೈತರನ್ನ ಲೂಟಿ ಹೊಡೆಯುವಂತ ಕೆಲಸ ಆಗಬಾರ್ದು. ರೈತರಿಗೆ ಹೆಚ್ಚೆಚ್ಚು ನೀವು ಬೆಲೆಯನ್ನ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಿಮ್ಮ ಅಭಿವೃದ್ಧಿ ಆಗ್ತದೆ,
ಸರ್ಕಾರಕ್ಕೂ ಒಂದು ಒಳ್ಳೆ ಆದಾಯ ಆಗ್ತದೆ ಎಪಿಎಂಸಿ ಪ್ರಾಂಗಣದಲ್ಲಿ, ಮತ್ತು ಸರ್ವಜನ ಸುಖಿನೋ ಭವಂತು ಈ ರೀತಿಯ ಒಂದು ಸಿದ್ಧಾಂತದ ಮೇಲೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಎಲ್ಲರನ್ನ ಕೂಡಿಸಿ ಒಂದು ಸೌಹಾರ್ದತೆ ವೇದಿಕೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊಂಟಿದ್ದೇವೆ. ಇದರಲ್ಲಿ ರೈತರ ಏಳಿಗೆ ಇದೆ ಅನ್ನುವಂಥದ್ದು ನಾವು ಹೇಳಿದ್ದೇವೆ. ಧನ್ಯವಾದ. ನಾನು ಪ್ರಕಾಶ್ ನಾಯ್ಕ್, ಕರ್ನಾಟಕ ರಾಜ್ಯ ರೈತ ಸಂಘ. ಕಿಶನ್ ನಂದಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ.